ನಮಸ್ಕಾರ ಸ್ನೇಹಿತರೆ, ಫೈಲ್ಯೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದೆ ಆಗ್ತಾನೆ ಈ ಹಲಸಿನಹಣ್ಣು ಸೊಳೆಯಿಂದ ನಾವಿವತ್ತೊಂದು ರೆಸಿಪಿ ಮಾಡ್ತಾ ಇದ್ದೇವೆ. ಇದನ್ನೀಗ ತರಿಯಾಗಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳುವ. ಇದು ಹಲಸಿನಹಣ್ಣು ಕೊಚ್ಚಿದ್ದೀಗ, ಅಂದರೆ ಮಿಕ್ಸಿಯಲ್ಲಿ ತರಿಯಾಗಿ ರುಬ್ಬಿದ ಮೇಲೆ 2 ಲೋಟದಷ್ಟಿದೆ. ಇದು ದೋಸೆ ಅಕ್ಕಿ, ಅಂದರೆ ದಪ್ಪ ಬೆಳ್ತಿಗೆ ಅಂತ ಹೇಳ್ತೇವಲ್ಲ ಅದು. ಇದನ್ನು 3 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ಆಮೇಲೆ ತೊಳೆದು ಹೀಗೆ ರೆಡಿ ಮಾಡಿ ಇಟ್ಟಿದ್ದೇನೆ. ಇದು ತೆಂಗಿನ ತುರಿ, ಇದು 3/4 ಲೋಟ ಇದೆ. ಇದು ಬೆಲ್ಲ, ಈ ರೀತಿಯಾಗಿ ಪುಡಿ ಮಾಡಿ ಇಟ್ಟುಕೊಂಡದ್ದು. ಹುಡಿ ಬೆಲ್ಲವು ಹಾಕಿಕೊಳ್ಬೋದು. ನಮಗೆ ಹುಡಿ ಬೆಲ್ಲಕ್ಕಿಂತ ಮಾಮೂಲಿ ಬೆಲ್ಲವನ್ನು ಸ್ವಲ್ಪ ಹುಡಿ ಮಾಡಿಕೊಂಡು ಉಪಯೋಗಿಸೋದು ರುಚಿಯಾಗೋದು. 3/4 ಲೋಟ ಮತ್ತು ಉಪ್ಪು. ಈಗ ಹಲಸಿನಹಣ್ಣು ಕೊಚ್ಚಿಟ್ಟುಕೊಂಡ ಅದೇ ಮಿಕ್ಸಿಗೆ ಈ ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ. ಆಮೇಲೆ ಈ ನೆನೆಸಿಟ್ಟುಕೊಂಡ ಅಕ್ಕಿಯನ್ನು ಕೂಡ ಅದಕ್ಕೆ ಹಾಕ್ತಾ ಇದ್ದೇನೆ. ಇದಕ್ಕೆ ನೀರು ಹಾಕಿಕೊಳ್ತಾ ಇದ್ದೇನೆ. ತುಂಬ ನೀರು ಒಮ್ಮೆಲೆ ಹಾಕಿಕೊಳ್ಳೋದು ಬೇಡ, ಸ್ವಲ್ಪ ತರಿಯಾಗಿ ರುಬ್ಲಿಕ್ಕಿರುವ ಕಾರಣ ಇಷ್ಟೇ ನೀರು ಹಾಕಿಕೊಂಡಿದ್ದೇನೆ, ಅಂದರೆ ಅರ್ಧ ಲೋಟ ನೀರು ಹಾಕಿಕೊಂಡಿದ್ದೇನೆ. ಹೀಗೆ ಇದನ್ನು ತರಿಯಾಗಿ ರುಬ್ಬಿಕೊಳ್ಳುವ. ನೋಡಿ, ಇದು ಬಾಂಬೆ ರವೆಯ ಸೈಜಿಗೆ ತರಿಯಾಗಿ ರುಬ್ಬಿಕೊಂಡಿದ್ದೇನೆ. ಈಗ ಇದನ್ನು ಒಂದು ಪಾತ್ರಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ತಾ ಇದ್ದೇನೆ. ತೆಂಗಿನ ತುರಿಯನ್ನು ಸೇರಿಸಿಕೊಳ್ತಾ ಇದ್ದೇನೆ. ಈ ತರಿಯಾಗಿ ರುಬ್ಬಿದ ಹಲಸಿನ ಸೊಳೆಯನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಕಡುಬು ಮಾಡಲಿಕ್ಕೆ ಬಾಳೆಲೆ ಎಲ್ಲ ಲಭ್ಯ ಇಲ್ಲ ಅಂತಾದರೆ ಈ ರೀತಿ ಕೂಡ ಮಾಡಿ ತಿನ್ಬೋದು. ಇದೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಯಿತು. ಇಡ್ಲಿ ಎಲ್ಲ ಮಾಡುವ ಪಾತ್ರದಲ್ಲಿ ನೀರು ಕಾಯಲಿಕ್ಕೆ ಇಟ್ಟಿದ್ದೇನೆ. ಇದೀಗ ಚೆನ್ನಾಗಿ ನೀರು ಕುದಿಲಿಕ್ಕೆ ಶುರುವಾಗಲಿ. ನೋಡಿ, ಇದು ಹಿಟ್ಟಿನ ಹದ ಎಲ್ಲ ಎಷ್ಟು ಸಾಕು, ಅಂದರೆ ತುಂಬ ತೆಳ್ಳಗೆ ಬೇಡ, ಈ ರೀತಿಯಾಗಿ ಇರಲಿ. ಅಂದರೆ ಸಾಮಾನ್ಯ ಕಡುಬಿನ ಹಿಟ್ಟಿನ ಹದವೇ ಇರಲಿ. ಈಗ ಇದನ್ನು ಒಂದು ಪಾತ್ರಕ್ಕೆ ಹಾಕಿಕೊಂಡು ಬೇಯಿಸಿಕೊಳ್ಳುವ. ಕುಕ್ಕರ್ ಒಳಗಡೆ ಅನ್ನ ಎಲ್ಲ ಮಾಡುವಾಗ ಉಪಯೋಗಿಸ್ಕೊಳ್ತೇವಲ್ಲ, ಆ ರೀತಿಯ ಪಾತ್ರ ಆದರೆ ಒಳ್ಳೆಯದು. ಅಂದರೆ ಈ ರೀತಿ ಸ್ವಲ್ಪ ಅಗಲವಾಗಿರ್ತದೆ. ಇದನ್ನೀಗ ಈ ನೀರು ಕುದಿಲಿಕ್ಕೆ ಶುರುವಾಗಿದೆ. ಈ ಪಾತ್ರದಲ್ಲಿ ಇಟ್ಟುಕೊಂಡು ಬೇಯಿಸಿಕೊಳ್ಳು. ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿಕೊಂಡಿದ್ದೇನೆ. ಕೆಳಗಡೆ ಯಾಕೆ ಅಂತ ಹೇಳಿದರೆ ಅದು ನೀರು ಬೇಗ ಆವಿಯಾದರೆ ಅಂತೇಳಿ ಕೆಳಗಡೆ ಸ್ವಲ್ಪ ಜಾಸ್ತಿ ನೀರು ಹಾಕಿಕೊಂಡಿದ್ದೇನೆ. ನಿಮಗೆ ಕಾಣ್ತಾ ಇರ್ಬೋದು. ಇಲ್ಲಾಂದರೆ ನೀವು ಸುಮಾರಿಗೆ ಸ್ವಲ್ಪ ಹೊತ್ತಾಗುವ ಅದನ್ನು ಚೆಕ್ ಮಾಡಿಕೊಂಡ್ರೂ ಆಗ್ಬೋದು. ನೀರು ಆವಿಯಾದರೆ ಮತ್ತೆ ಹಾಕಿಕೊಳ್ಬೇಕಾದಿತ್ತು. ಈಗ ಇದನ್ನು ಮುಚ್ಚಿ ಬೇಯಿಸಿಕೊಳ್ಳುವ. ಇದನ್ನೀಗ ಅರ್ಧ ಗಂಟೆ ದೊಡ್ಡ ಉರಿಯಲ್ಲಿ ಬೇಯಿಸಿಕೊಳ್ಳುವ. ಆಮೇಲೆ ಅರ್ಧ ಗಂಟೆ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಬೆಂದಿರ್ತದೆ. ಈಗ ಇದು ಬೆಂದಿದೆ, ಆಫ್ ಮಾಡ್ತಾ ಇದ್ದೇನೆ. ಮುಚ್ಚಳ ತೆಗೆಯುವ.
ಇದು ತಣ್ಣಗಾದ ಮೇಲೆ ಕಟ್ ಮಾಡಿ ತಿಂದುಕೊಳ್ಬೋದು. ಈಗ ಇದನ್ನು ಪಾತ್ರೆಯಿಂದ ತೆಗಿತಾ ಇದ್ದೇನೆ. ಇದೀಗ ತಣ್ಣಗಾಗಿದೆ, ಪಾತ್ರೆಯಿಂದ ತೆಗೆಯುವ. ಈಗ ಇಲ್ಲಿಗೆ ಕಟ್ ಮಾಡಿಕೊಳ್ಳುವುದು, ಅದಲ್ಲಾದರೆ ಈ ಪಾತ್ರಕ್ಕೂ ಹೀಗೆ ಹಾಕಿಕೊಳ್ಳುವುದು. ಸ್ವಲ್ಪ ಪಾತ್ರಕ್ಕೆ ಹಿಡ್ಕೊಂಡಿದೆ, ಅಂದರೆ ಸ್ವಲ್ಪ ಬಿಸಿ ಇತ್ತು, ಪೂರ್ತಿ ತಣ್ಣಗಾಗಿರಲಿಲ್ಲ. ಪೂರ್ತಿ ತಣ್ಣಗಾದರೆ ಪಾತ್ರದಿಂದ ಬಿಟ್ಟು ಬರ್ತದೆ. ಈ ಪಾತ್ರಕ್ಕೆ ಹೇಗೆ ಹಿಡ್ಕೊಳ್ಬಾರ್ದು ಅಂತಾದರೆ ಈ ಪಾತ್ರಕ್ಕೆ ಸ್ವಲ್ಪ ಎಣ್ಣೆ ಪಸೆ ಮಾಡಿಕೊಂಡು ಆಮೇಲೆ ಹಾಕಿದರೂ ಆಗ್ತದೆ. ನಾನು ಎಣ್ಣೆ ಹಾಕಿರಲಿಲ್ಲ, ಹಾಕಿಕೊಳ್ಬೋದು ಬೇಕು ಅಂತಾದರೆ. ಈಗ ಇದನ್ನು ಕಟ್ ಮಾಡ್ತಾ ಇದ್ದೇನೆ. ಇದನ್ನು ಚಟ್ನಿ, ಶುಂಠಿ ಚಟ್ನಿ, ಜೇನು ಬೇಕು ಅಂತ, ಇನ್ನೂ ಸಿಹಿ ಜಾಸ್ತಿ ಬೇಕು ಅಂತಂದರೆ ಜೇನಲ್ಲಿ ತಿನ್ಬೋದು, ಶುಂಠಿ ಚಟ್ನಿಯಲ್ಲಿ ತಿನ್ಬೋದು, ತುಪ್ಪ, ಬೆಣ್ಣೆ, ತೆಂಗಿನೆಣ್ಣೆ ಯಾವುದರ ಜೊತೆ ಬೇಕಿದ್ದರೂ ತಿಂದುಕೊಳ್ಬೋದು. ನೋಡಿ, ಸ್ಮೂತಾಗಿದೆ ಇದು. ಹಾಗೆ ಅಂತೇಳಿ ತುಂಬ ಕೈಗೆ ಅಂಟುದಾಗಲಿ ಆ ಥರ ಎಲ್ಲ ಎಂತ ಆಗೋದಿಲ್ಲ. ಈ ಹಲಸಿನ ಹಣ್ಣಿಂದ ಇನ್ನೊಂದು ರೆಸಿಪಿ ಮಾಡುವ, ಅದು ದೋಸೆ ಮಾಡೋದು. ಇದರಲ್ಲಿ 2 ಲೋಟ ಹಲಸಿನ ಹಣ್ಣು ಸೊಳ್ಳೆ ತಗೊಂಡಿದ್ದೇನೆ, 3 ಲೋಟ ಅಕ್ಕಿ ತಗೊಂಡಿದ್ದೇನೆ, ಬೆಳ್ತಿಗೆ ಅಕ್ಕಿ. 3 ಗಂಟೆಗಳ ಕಾಲ ನೆನೆಸಿ ತೊಳೆದಿಟ್ಟುಕೊಂಡಿದ್ದೇನೆ. 1 ಲೋಟ ತೆಂಗಿನ ತುರಿ, ಅರ್ಧ ಲೋಟ ಬೆಲ್ಲ. ಈಗ ಇದನ್ನು ಎಲ್ಲವನ್ನು ಚೆನ್ನಾಗಿ ನೈಸಾಗಿ ರುಬ್ಬಿಕೊಳ್ಳಬೇಕು. ಅಕ್ಕಿಯನ್ನೊಂದು ಬಿಟ್ಟು ಮತ್ತೆಲ್ಲವನ್ನು ಒಟ್ಟಿಗೆ ಹಾಕಿಕೊಂಡು ರುಬ್ಬಿಕೊಂಡಿದ್ದೇನೆ. ಅಂದರೆ ಒಂದೇ ಬ್ಯಾಚಲ್ಲಿ ರುಬ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಇದನ್ನು ಮೊದಲೇ ರುಬ್ಬಿಕೊಂಡಿದ್ದೇನೆ. ಈಗ ಸೊಳ್ಳೆ, ಬೆಲ್ಲ, ತೆಂಗಿನ ತುರಿ ಇಷ್ಟನ್ನು ರುಬ್ಬಿಕೊಂಡಿದ್ದೇನೆ. ಈಗ ಇದನ್ನೊಂದು ಪಾತ್ರಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಈಗ ಅಕ್ಕಿಯನ್ನು ರುಬ್ಬಿಕೊಳ್ಳುವ. ಅಕ್ಕಿಯನ್ನು ಕೂಡ 2 ಬ್ಯಾಚಲ್ಲಿ ರುಬ್ಬಿಕೊಳ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ನೀರು, ಮುಕ್ಕಾಲು ಲೋಟ ಆಗುವಷ್ಟು ನೀರು ಹಾಕಿದ್ದೇನೆ. ಈಗ ಇದನ್ನು ರುಬ್ಬಿಕೊಳ್ಳುವ. ನೋಡಿ, ಅಕ್ಕಿ ನುಣ್ಣಗಾಗಿದೆ. ಈಗ
ರುಬ್ಬಿಕೊಂಡ ಈ ಹಲಸಿನ ಹಣ್ಣು, ಸೊಳ್ಳೆ, ತೆಂಗಿನ ತುರಿ, ಬೆಲ್ಲ ಎಲ್ಲ ಇದೆಯಲ್ಲ, ಅದನ್ನು ಕೂಡ ಒಂದು ಅರ್ಧ ಭಾಗದಷ್ಟು ಈಗ ಇದಕ್ಕೆ ಸೇರಿಸಿಕೊಂಡು ರುಬ್ಬಿಕೊಳ್ತಾ ಇದ್ದೇನೆ. ನೋಡಿ, ಇದು ನಯವಾಗಿ ರುಬ್ಬಿದಾಗಿದೆ. ಇದನ್ನೊಂದು ಪಾತ್ರಕ್ಕೆ ಹಾಕಿಕೊಳ್ಳುವ. ಅಕ್ಕಿಯನ್ನು ಮತ್ತು ಇದನ್ನು ರುಬ್ಬಿಕೊಳ್ಳುವ. ಎರಡನೇ ಬಾರಿ ಕೂಡ ರುಬ್ಬಿಕೊಂಡಾಗಿದೆ. ಈಗ ಇದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. 1/4 ಗ್ಲಾಸ್ ಅಷ್ಟು ನೀರನ್ನು ಮಿಕ್ಸಿಗೆ ಹಾಕಿಕೊಂಡು ಅದನ್ನು ಕೂಡ ಈ ಹಿಟ್ಟಿಗೆ ಸೇರಿಸಿಕೊಳ್ತಾ ಇದ್ದೇನೆ. ಈ ಹಿಟ್ಟನ್ನು ಹಿಂದಿನ ದಿನ ರಾತ್ರಿ ರುಬ್ಬಿಕೊಳ್ತಾ ಇದ್ದೇನೆ ನಾನೀಗ. ತುಂಬ ಸೆಕೆ ಇದೆ ಅಂತಾದರೆ ಲೇಟಾಗಿ ರುಬ್ಬಿಕೊಳ್ಬೇಕು, ಬಿಸಿ ಜಾಗದಲ್ಲೆಲ್ಲ ಇಟ್ಟುಕೊಳ್ಳೋದು ಬೇಡ. ಇದನ್ನು ಪ್ಲೇಟ್ ಮುಚ್ಚಿ ಇಟ್ಟುಕೊಳ್ತಾ ಇದ್ದೇನೆ. ಹಾಗೆ ನಾಳೆ ಇದನ್ನು ದೋಸೆ ಎರೆಯುವ. ಈಗ ಮಾರನೇ ದಿನ ಬೆಳಿಗ್ಗೆ ಹೇಗಿದೆ ನೋಡಿ. ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಹಿಟ್ಟು ಈ ರೀತಿಯಾಗಿ ಕಂಡರೂ ಕೂಡ ತುಂಬ ಹುಳಿಯಾಗಿರುವುದಿಲ್ಲ. ಉಪ್ಪು ನಿನ್ನೆ ಹಾಕಲಿಲ್ಲ, ಆದ ಕಾರಣ ಈಗ ಉಪ್ಪು ಹಾಕಿಕೊಳ್ತಾ ಇದ್ದೇನೆ. ಈಗ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ನೀರೆಲ್ಲ ಅಂತ ಬೇಕಾಗಲಿಕ್ಕಿಲ್ಲ. ಇದನ್ನೀಗ ಕಾವಲಿಗೆ ದೋಸೆ ಎರೆಯುವ. ನಾನು ಇದಕ್ಕೆ ಕಾವಲಿಗೆ ಎಳ್ಳೆಣ್ಣೆ ಹಾಕಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಪಸೆ ಮಾಡಿಕೊಂಡಾದ ಮೇಲೆ ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು. ಈ ದೋಸೆ ದಪ್ಪಕ್ಕೆ ಎರಿಬೇಕು, ತುಂಬ ತೆಳ್ಳಗೆ ಮಾಡೋದು ಬೇಡ. ಉರಿ ಸಣ್ಣದು ಮಾಡಿಕೊಂಡು ಮುಚ್ಚಿ ಬೇಯಿಸಿಕೊಳ್ಳುವ. ಈಗ ಮುಚ್ಚಳ ತೆಗಿತಾ ಇದ್ದೇನೆ. ಮೇಲಿಂದ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಹಾಕಿಕೊಂಡು ದೋಸೆಯನ್ನು ತಿರುಗಿಸಿ ಹಾಕಿಕೊಳ್ಳುವ. ಈಗ ಉರಿ ದೊಡ್ಡದಿರಲಿ. ದೋಸೆ ಕವಚಿ ಹಾಕುವಾಗ ಉರಿ ದೊಡ್ಡದು ಮಾಡಿಕೊಂಡ್ರೆ ಆಯಿತು. ಬೇಕಿದ್ರೆ ಇನ್ನೂ ಕೂಡ ರೋಸ್ಟ್ ಮಾಡಿಕೊಳ್ಬೋದು. ಈ ಕಡೆ ನೋಡಿ, ರುಚಿಕರವಾದ ಹಲಸಿನಹಣ್ಣು ದೋಸೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.